ನಮಸ್ಕಾರ ಸ್ನೇಹಿತರೆ, ಡಿ&ಎಸ್ ಫ್ಯಾಮಿಲಿ ಸ್ಟೋರೀಸ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾವು ನಮ್ಮ ಸನಾತನ ಸಂಸ್ಕೃತಿಯ ಅತ್ಯಂತ ಪವಿತ್ರವಾದ ಮಹಿಳೆಯರ ಜೀವನದ ಸಾರ್ಥಕತೆಯನ್ನು ಸಾರುವ ಮತ್ತು ಪ್ರತಿಯೊಬ್ಬ ವಿವಾಹಿತ ಮಹಿಳೆಯ ಪರಮೋಚ್ಚ ಆಶಯವಾಗಿರುವ ಮುತ್ತೈದೆತನದ ಕುರಿತಾದ ವಿಶೇಷ ಸರಣಿಯ ಮೊದಲ ಭಾಗವನ್ನು ಆರಂಭಿಸುತ್ತಿದ್ದೇವೆ. ಯಾವುದೇ ಒಂದು ಸಂಸಾರ ಸುಭದ್ರವಾಗಿರಲು ಆ ಮನೆಯ ಹೆಣ್ಣಿನ ಪಾತ್ರ ಬಹಳ ದೊಡ್ಡದು. ನಮ್ಮ ಹಿರಿಯರು ಮತ್ತು ಶಾಸ್ತ್ರಗಳು ಹೇಳುವಂತೆ ಹೆಣ್ಣು ಆ ಮನೆಯ ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ. ಮುತ್ತೈದೆಯಾದವಳು ಕೇವಲ ಪತ್ನಿಯಲ್ಲ, ಅವಳು ಆ ಮನೆಯ ದೈವಿಕ ಶಕ್ತಿ. ಮುತ್ತೈದೆ ಎಂಬ ಪದದ ಆಳವನ್ನು ನಾವು ಗಮನಿಸಿದರೆ ಅದರಲ್ಲಿ ಅಡಗಿರುವ ಗೂಢಾರ್ಥ ನಮಗೆ ಅರಿವಾಗುತ್ತದೆ. ಈ ಪದವು ಮುತ್ತು ಮತ್ತು 5 ಎಂಬ 2 ಶಬ್ದಗಳ ಸಂಯೋಜನೆ. ಇದರರ್ಥ 5 ಮಂಗಳಕರವಾದ ಸೌಭಾಗ್ಯದ ಲಕ್ಷಣಗಳನ್ನು ತನ್ನಲ್ಲಿ ಧರಿಸಿಕೊಂಡು ಆ ಮೂಲಕ ತನ್ನ ಕುಟುಂಬವನ್ನು ಸದಾ ರಕ್ಷಿಸುವ ಮಹಾಶಕ್ತಿಯೇ ಮುತ್ತೈದೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಾ ಎಂಬ ಮಹಾನ್ ವೇದವಾಕ್ಯದಂತೆ ಯಾವ ಮನೆಯಲ್ಲಿ ಹೆಣ್ಣನ್ನು ಗೌರವದಿಂದ ಕಾಣುತ್ತೇವೆಯೋ ಅಲ್ಲಿ ದೇವತೆಗಳು ಸಂತುಷ್ಟರಾಗಿ ನೆಲೆಸುತ್ತಾರೆ. ಆದರೆ ಮುತ್ತೈದೆತನ ಎನ್ನುವುದು ಕೇವಲ ಮದುವೆಯ ನಂತರ ಧರಿಸುವ ಕೆಲವು ಆಭರಣಗಳಲ್ಲ, ಇದು ಒಂದು ಪವಿತ್ರವಾದ ಜೀವನದ ಹಾದಿ. ನಮ್ಮ ಸಂಸ್ಕೃತಿಯಲ್ಲಿ ಸ್ತ್ರೀಯರಿಗೆ ನೀಡಲಾದ ಈ ಉನ್ನತ ಸ್ಥಾನಮಾನದ ಹಿಂದೆ ಆಕೆ ತನ್ನ ಪತಿ ಮತ್ತು ಕುಟುಂಬದ ಹಿತಕ್ಕಾಗಿ ಸದಾ ಜಾಗರೂಕತೆಯಿಂದ ಮಾಡಬೇಕಾದ ನೂರಾರು ಕರ್ತವ್ಯಗಳಿವೆ. ದೀರ್ಘ ಸುಮಂಗಲಿಯಾಗಬೇಕು ಅಂದರೆ ತನ್ನ ಪತಿಯೊಂದಿಗೆ ಸುದೀರ್ಘಕಾಲ ಸುಖ ಸಂತೋಷದಿಂದ ಬಾಳಬೇಕು ಎಂಬುದು ಪ್ರತಿಯೊಬ್ಬ ವಿವಾಹಿತ ಮಹಿಳೆಯ ಆಶಯ. ಆದರೆ ಈ ಆಶಯ ಕೇವಲ ಆಕಸ್ಮಿಕವಾಗಿ ಈಡೇರುವುದಿಲ್ಲ. ಅದರ ಹಿಂದೆ ನಮ್ಮ ಹಿರಿಯರು ರೂಪಿಸಿದ ಸಾವಿರಾರು ವರ್ಷಗಳ ಸಂಪ್ರದಾಯಗಳು, ಆಚರಣೆಗಳು ಮತ್ತು ಜೀವನದ ಶಿಸ್ತುಗಳು ಅಡಗಿವೆ. ಇಂದಿನ ಈ ಮೊದಲ ಭಾಗದಲ್ಲಿ ನಾವು ಅರಿಯುತ್ತಿರುವುದು ಮುತ್ತೈದೆತನದ ನಿಜವಾದ ಮಹತ್ವವನ್ನು ಮತ್ತು ಆಕೆಯ ವ್ಯಕ್ತಿತ್ವದಲ್ಲಿ ಇರಬೇಕಾದ ದೈವಿಕತೆಯನ್ನು. ಒಂದು ಮನೆಯಲ್ಲಿ ಮುತ್ತೈದೆಯಾದವಳು ಯಾವಾಗಲೂ ಹಸನ್ಮುಖಿಯಾಗಿದ್ದರೆ ಆ ಮನೆಯಲ್ಲಿ ದಾರಿದ್ರ್ಯ ಸುಳಿಯುವುದಿಲ್ಲ. ಯಾಕೆಂದರೆ ಆಕೆಯ ಪ್ರೀತಿಯ ನಗು ಮತ್ತು ಆಕೆಯ ನಡೆನುಡಿಗಳು ಮನೆಯಲ್ಲಿ ಅಪಾರವಾದ ಸಕಾರಾತ್ಮಕ ಶಕ್ತಿಯನ್ನು ಸೃಷ್ಟಿಸುತ್ತವೆ. ಮುತ್ತೈದೆ ಎಂಬ ಪದದಲ್ಲಿರುವ ಆ 5 ಮುತ್ತುಗಳು ಮೈ ಅಂದರೆ ನಮ್ಮ ತಾಳಿ, ಕುಂಕುಮ, ಬಳೆಗಳು, ಕಾಲುಂಗುರ ಮತ್ತು ಮೂಗುತಿ ಮೈ ಇವು ಕೇವಲ ಅಲಂಕಾರಗಳಲ್ಲ, ಇವು ನಮ್ಮನ್ನು ದುಷ್ಟ ಶಕ್ತಿಗಳಿಂದ ಕಾಪಾಡುವ ಮತ್ತು ಪತಿಯ ಆಯುಷ್ಯವನ್ನು ವೃದ್ಧಿಸುವ ರಕ್ಷಾ ಕವಚಗಳು. ನಮ್ಮ ಸನಾತನ ಧರ್ಮದ ಪ್ರಕಾರ ಮುತ್ತೈದೆಯರು ಮನೆಯಲ್ಲಿ ನಡೆಯುವ ಶುಭ ಕಾರ್ಯಗಳಲ್ಲಿ ಭಾಗವಹಿಸುವುದರಿಂದ ಆ ಕಾರ್ಯಗಳು ಸಾರ್ಥಕವಾಗುತ್ತವೆ. ಬಾಗಿನ ಕೊಡುವ ಪದ್ಧತಿ, ಅರಿಶಿನ ಕುಂಕುಮ ನೀಡುವ ಪದ್ಧತಿ, ಹೊಸ್ತಿಲು ಪೂಜೆ ಮಾಡುವ ಪದ್ಧತಿ ಇವೆಲ್ಲವೂ ಕೇವಲ ಆಚರಣೆಗಳಲ್ಲ, ಅವು ಮನೆಯ ಸಮೃದ್ಧಿಯ ದ್ಯೋತಕಗಳು. ಇಂದಿನ ಆಧುನಿಕ ಜೀವನದಲ್ಲಿ ನಾವು ಈ ಮೌಲ್ಯಗಳನ್ನು ಮರೆತರೆ ಸಂಸಾರದಲ್ಲಿ ಅಶಾಂತಿ ಉಂಟಾಗುವುದು ಸಹಜ. ಆದರೆ ಮುತ್ತೈದೆಯರು ತಮ್ಮ ಸಂಪ್ರದಾಯವನ್ನು ಎಚ್ಚರದಿಂದ ಪಾಲಿಸಿದರೆ ಯಾವುದೇ ಕಷ್ಟದ ಪರಿಸ್ಥಿತಿಯಲ್ಲೂ ಸಂಸಾರದ ತೇರನ್ನು ಸುಗಮವಾಗಿ ನಡೆಸಲು ಸಾಧ್ಯ. ಹೀಗೆ ಮುತ್ತೈದೆತನ ಎನ್ನುವುದು ಹೆಣ್ಣಿಗೆ ಸಿಕ್ಕಿರುವ ಒಂದು ದೊಡ್ಡ ವರ. ಆಕೆಯ ಶಕ್ತಿಯೇ ಕುಟುಂಬದ ಆರೋಗ್ಯ ಮತ್ತು ಆಯುಷ್ಯಕ್ಕೆ ಮೂಲಾಧಾರ. ಇಂತಹ ಗಂಭೀರವಾದ ಮತ್ತು ಅರ್ಥಪೂರ್ಣವಾದ ವಿಷಯವನ್ನು ನಾವು ಆಳವಾಗಿ ಅರಿತುಕೊಳ್ಳಬೇಕು. ನಮ್ಮ ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಾಗಿರುವ ಈ ಮೌಲ್ಯಗಳು ನಮಗೆ ದಾರಿದೀಪಗಳಾಗಿವೆ. ಮುತ್ತೈದೆಯರಾದ ನಾವು ಈ ಸಂಪ್ರದಾಯಗಳನ್ನು ಕೇವಲ ಆಚರಣೆಗಾಗಿ ಮಾಡದೆ ಅವುಗಳ ಹಿಂದಿರುವ ಅರ್ಥವನ್ನು ಅರಿತು ಪಾಲಿಸಿದಾಗ ನಮ್ಮ ಕುಟುಂಬದ ಶ್ರೇಯಸ್ಸು 100ರಷ್ಟು ಹೆಚ್ಚಾಗುತ್ತದೆ. ದೀರ್ಘ ಸುಮಂಗಲಿಯಾಗಲು ಬಯಸುವ ಪ್ರತಿಯೊಬ್ಬ ಹೆಣ್ಣಿಗೂ ಈ ಸರಣಿ ಒಂದು ದಾರಿದೀಪವಾಗಲಿದೆ. ಈ ಮುತ್ತೈದೆ ಎಂಬ ಪದದ ಆಳವಾದ ಅರ್ಥವನ್ನು ತಿಳಿಯುತ್ತಾ ಈಗ ನಾವು ಮುತ್ತೈದೆಯಾದವಳು ಧರಿಸಬೇಕಾದ ಆ 5 ಮಂಗಳಕರ ವಸ್ತುಗಳ ಮಹತ್ವವನ್ನು ಅರಿಯೋಣ. ಇವು ಕೇವಲ ಆಭರಣಗಳಲ್ಲ, ನಮ್ಮ ಸಂಸ್ಕೃತಿಯ ರಕ್ಷಾ ಕವಚಗಳು. ಮೊದಲನೆಯದಾಗಿ ತಾಳಿ. ಇದು ವಿವಾಹಿತ ಮಹಿಳೆಯ ಅತ್ಯಂತ ಪವಿತ್ರವಾದ ಆಭರಣ. ಇದು ಕೇವಲ ಚಿನ್ನದ ಸರವಲ್ಲ, ಶಿವ ಮತ್ತು ಶಕ್ತಿಯ ಐಕ್ಯತೆಯ ಸಂಕೇತ. ತಾಳಿಯನ್ನು ಧರಿಸಿದ ಮಹಿಳೆ ತನ್ನ ಪತಿಯ ಒಳಿತಿಗಾಗಿ ಸದಾ ದೇವರಲ್ಲಿ ಪ್ರಾರ್ಥಿಸುತ್ತಾಳೆ. ಶಾಸ್ತ್ರಗಳ ಪ್ರಕಾರ ತಾಳಿಯು ಪತಿಯ ಆಯುಷ್ಯವನ್ನು ರಕ್ಷಿಸುವ ಕವಚವಾಗಿ ಕೆಲಸ ಮಾಡುತ್ತದೆ. ಎರಡನೆಯದಾಗಿ ಕುಂಕುಮ. ಹಣೆಯ ಮಧ್ಯಭಾಗದಲ್ಲಿ ಸದಾ ಕೆಂಪು ಕುಂಕುಮವನ್ನು ಧರಿಸುವುದು ದೇವಿಯ ತೇಜಸ್ಸು ಮತ್ತು ಸೌಭಾಗ್ಯದ ಪ್ರತೀಕ. ಕೆಂಪು ಬಣ್ಣವು ಶಕ್ತಿ, ಭಕ್ತಿ ಮತ್ತು ಮಂಗಳವನ್ನು ಸೂಚಿಸುತ್ತದೆ. ಹಣೆಯಲ್ಲಿ ಧರಿಸುವ ಈ ಕುಂಕುಮ ಪತಿಯ ಆಯುಷ್ಯವನ್ನು ವೃದ್ಧಿಸುತ್ತದೆ ಎಂಬುದು ನಮ್ಮ ನಂಬಿಕೆ. ಮೂರನೆಯದಾಗಿ ಗಾಜಿನ ಬಳೆಗಳು. ವಿವಾಹಿತ ಮಹಿಳೆಯರು ಧರಿಸುವ ಈ ಬಳೆಗಳು ಹಸಿರು ಅಥವಾ ಕೆಂಪು ಬಣ್ಣದ್ದಾಗಿರಬೇಕು. ಹಸಿರು ಬಣ್ಣವು ಪ್ರಕೃತಿ, ಸಮೃದ್ಧಿ ಮತ್ತು ವಂಶಾಭಿವೃದ್ಧಿಯ ಸಂಕೇತವಾದರೆ ಕೆಂಪು ಬಣ್ಣ ಶಕ್ತಿಯ ಸಂಕೇತ.
ಗಾಜಿಗೆ ಬ್ರಹ್ಮಾಂಡದಲ್ಲಿರುವ ಸಾತ್ವಿಕ ಚೈತನ್ಯವನ್ನು ಆಕರ್ಷಿಸುವ ಶಕ್ತಿಯಿರುತ್ತದೆ. ನಾವು ಮನೆಯಲ್ಲಿ ಕೆಲಸ ಮಾಡುವಾಗ ಬಳೆಗಳಿಂದ ಬರುವ ಆ ಮಧುರವಾದ ನಾದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ದೂರವಿರಿಸಿ ಸಕಾರಾತ್ಮಕತೆಯನ್ನು ಸೃಷ್ಟಿಮಾಡುತ್ತದೆ. 4ನೇಯದಾಗಿ ಕಾಲುಂಗುರ. ಕಾಲ್ಬೆರಳುಗಳಿಗೆ ಬೆಳ್ಳಿಯ ಕಾಲುಂಗುರವನ್ನು ಧರಿಸುವುದು ಹೆಣ್ಣುಮಗಳು ವಿವಾಹಿತಳು ಎಂಬುದರ ಪ್ರಮುಖ ಗುರುತಾಗಿರುತ್ತದೆ. ಸಾಮಾನ್ಯವಾಗಿ ಕಾಲಿನ 2ನೇ ಬೆರಳಿಗೆ ಇದನ್ನು ಧರಿಸಲಾಗುತ್ತದೆ. ಮದುವೆಯ ಶಾಸ್ತ್ರದಲ್ಲಿ ವರನು ವಧುವಿನ ಕಾಲಿಗೆ ಕಾಲುಂಗುರವನ್ನು ಇರಿಸುವ ಮೂಲಕ ಅವಳನ್ನು ತನ್ನ ಅರ್ಧಾಂಗಿಯನ್ನಾಗಿ ಸ್ವೀಕರಿಸಿರುತ್ತಾನೆ. ಇದು ಪತಿಯು ಪತ್ನಿಗೆ ನೀಡುವ ಗೌರವ ಮತ್ತು ರಕ್ಷಣೆಯ ಸಂಕೇತ. ಮುತ್ತೈದೆಯರು ಧರಿಸುವ ಈ ಕಾಲುಂಗುರ ಕೇವಲ ಆಭರಣವಲ್ಲ, ಅದು ಪತಿಯ ದೀರ್ಘಾಯುಷ್ಯ, ಆರೋಗ್ಯ ಮತ್ತು ಉದ್ಯೋಗದ ಪ್ರಗತಿಗೆ ಪೂರಕವಾಗಿರುವ ಒಂದು ರಕ್ಷಾ ಕವಚವಾಗಿರುತ್ತದೆ. 5ನೇಯದಾಗಿ ಮೂಗುತಿ. ಮುತ್ತೈದೆ ಎಂದು ಕರೆಸಿಕೊಳ್ಳಲು ವಿವಾಹಿತ ಮಹಿಳೆ ಧರಿಸಬೇಕಾಗಿರುವ ಈ ಮಂಗಳಕರ ವಸ್ತುವೇ ಮೂಗುತಿ. ಇದು ಕೇವಲ ಮುಖದ ಸೌಂದರ್ಯವನ್ನು ಹೆಚ್ಚಿಸುವುದಲ್ಲದೆ ವಿವಾಹದ ದೇವಿಯಾದ ಪಾರ್ವತೀದೇವಿಗೆ ನಾವು ಸಲ್ಲಿಸುವ ಭಕ್ತಿಯ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಮೂಗುತಿ ಧರಿಸಿದ ಮಹಿಳೆಯನ್ನು ಪಾರ್ವತೀ ದೇವಿಯ ಸ್ವರೂಪವೆಂದೇ ಭಾವಿಸಲಾಗುತ್ತದೆ. ಇದು ಪತಿಯ ಆಯುಷ್ಯ, ಆರೋಗ್ಯ ಮತ್ತು ವೈವಾಹಿಕ ಜೀವನದ ಸುಖ ಸಮೃದ್ಧಿಗಳನ್ನು ಹೆಚ್ಚಿಸುತ್ತದೆ ಹಾಗೂ ಮಹಿಳೆಯ ದೇಹವನ್ನು ಪ್ರವೇಶಿಸುವ ನಕಾರಾತ್ಮಕ ಶಕ್ತಿಗಳನ್ನು ತಡೆಯೊಡ್ಡುತ್ತದೆ. ಈ 5 ಆಭರಣಗಳು ನಮ್ಮ ದೇಹದಲ್ಲಿ ಧರಿಸಿದಾಗ ಅವು ನಮ್ಮ ಪ್ರತಿಯೊಂದು ಚಲನವಲನದಲ್ಲೂ ದೈವಿಕತೆಯನ್ನು ಜಾಗೃತಗೊಳಿಸುತ್ತವೆ. ಆದರೆ ಈ 5 ಭೌತಿಕ ಆಭರಣಗಳಲ್ಲದೆ ಒಬ್ಬ ಮುತ್ತೈದೆಯಾದವಳು ತನ್ನ ನಡತೆಯಲ್ಲಿ ಹೊಂದಿರಬೇಕಾದ ನಯ, ವಿನಯ, ಅನುಕಂಪ, ತ್ಯಾಗ ಹಾಗೂ ಲಜ್ಜೆ ಎಂಬ 5 ಶ್ರೇಷ್ಠ ಗುಣಗಳನ್ನು ಸಹ ಮುತ್ತುಗಳು ಎಂದೇ ಕರೆಯಲಾಗುತ್ತದೆ. ಇವು ಮುತ್ತೈದೆತನದ ನಿಜವಾದ ಅಂತರಂಗದ ಸೌಂದರ್ಯ. ಈ 5 ಆಭರಣಗಳ ಮಹತ್ವವನ್ನು ಅರಿತ ಮೇಲೆ ದೀರ್ಘ ಸುಮಂಗಲಿಯಾಗಲು ಮುತ್ತೈದೆಯಾದವಳು ದೈನಂದಿನ ಜೀವನದಲ್ಲಿ ಪಾಲಿಸಬೇಕಾದ ಕೆಲವು ಧಾರ್ಮಿಕ ಮತ್ತು ಸಾಮಾಜಿಕ ನಿಯಮಗಳತ್ತ ಗಮನಹರಿಸೋಣ. ದೀರ್ಘ ಮುತ್ತೈದೆತನ ಎಂದರೆ ಪತಿಯೊಂದಿಗೆ ಸುದೀರ್ಘಕಾಲ ಸುಖ ಸಂತೋಷದಿಂದ ಸಹಜೀವನವನ್ನು ನಡೆಸುವುದು ಎಂದರ್ಥ. ಇದಕ್ಕೆ ಪತಿ ಪತ್ನಿಯರಿಬ್ಬರೂ ಉತ್ತಮ ಆರೋಗ್ಯವನ್ನು ಹೊಂದಿರುವುದು ಬಹಳ ಮುಖ್ಯ. ಮೊದಲನೆಯದಾಗಿ, ಪ್ರತಿನಿತ್ಯ ಮುಂಜಾನೆ ಸ್ನಾನದ ನಂತರ ದೇವರಿಗೆ ನಮಸ್ಕರಿಸಿ ಹಣೆಗೆ ಮತ್ತು ಬೈತಲೆಗೆ ಕುಂಕುಮವನ್ನು ಇಟ್ಟುಕೊಳ್ಳುವುದು ಅತ್ಯಗತ್ಯ. ಶಾಸ್ತ್ರಗಳ ಪ್ರಕಾರ ಬೈತಲೆಯಲ್ಲಿ ಲಕ್ಷ್ಮೀದೇವಿ ನೆಲೆಸಿರುತ್ತಾಳೆ. ಆದ್ದರಿಂದ ಅಲ್ಲಿ ಕುಂಕುಮವನ್ನು ಇರಿಸುವುದರಿಂದ ಪತಿಯ ಆಯುಷ್ಯ ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಬಲವಾಗಿದೆ. ಹಾಗೆಯೇ ಪ್ರತಿನಿತ್ಯವೂ ಮನೆಯ ಹೊಸ್ತಿಲನ್ನು ತೊಳೆದು ಅರಿಶಿನ ಕುಂಕುಮವನ್ನು ಇಟ್ಟು ಹೂವನ್ನು ಇಡುವ ಕ್ರಮವನ್ನು ತಪ್ಪದೇ ಪಾಲಿಸಬೇಕು. ಹೊಸ್ತಿಲ ಪೂಜೆಯಿಂದ ಮನೆಗೆ ಲಕ್ಷ್ಮಿಯ ಆಗಮನವಾಗಿ ಪತಿಯ ಆಯುಷ್ಯದ ಜೊತೆಗೆ ಮನೆಯಲ್ಲಿ ಸಮೃದ್ಧಿ ನೆಲೆಸುತ್ತದೆ. ಅಷ್ಟು ಮಾತ್ರವಲ್ಲದೆ ಪತಿ ಹಾಗೂ ಕುಟುಂಬದ ಒಳಿತಿಗಾಗಿ ಸನಾತನ ಧರ್ಮದಲ್ಲಿ ಕೆಲವು ವಿಶೇಷ ವ್ರತಗಳನ್ನು ಸೂಚಿಸಲಾಗಿದೆ. ಶ್ರಾವಣ ಮಾಸದಲ್ಲಿ ಬರುವಂತಹ ವರಮಹಾಲಕ್ಷ್ಮಿ ವ್ರತ, ಸ್ವರ್ಣಗೌರಿ ವ್ರತಗಳನ್ನು ಮುತ್ತೈದೆಯರು ಅತ್ಯಂತ ಶ್ರದ್ಧೆಯಿಂದ ಆಚರಿಸಬೇಕು. ಈ ದಿನಗಳಲ್ಲಿ ಗೌರಿ ಮತ್ತು ಲಕ್ಷ್ಮಿಯರನ್ನು ಪೂಜಿಸಿ ಇತರ ಮುತ್ತೈದೆಯರಿಗೆ ಬಾಗಿನವನ್ನು ನೀಡುವುದರಿಂದ ಸೌಭಾಗ್ಯವೃದ್ಧಿಯಾಗುತ್ತದೆ. ಅಷ್ಟು ಮಾತ್ರವಲ್ಲದೆ ಆಷಾಢ ಮಾಸದ ಕೊನೆಯ ದಿನ ಆಚರಿಸುವಂತಹ ಭೀಮನ ಅಮಾವಾಸ್ಯೆ ವ್ರತದಿಂದಲೂ ಸಹ ಪತಿಯ ಆಯುಷ್ಯ ಮತ್ತು ಆರೋಗ್ಯ ವೃದ್ಧಿಯಾಗಿ ದೀರ್ಘ ಮುತ್ತೈದೆತನ ಪ್ರಾಪ್ತವಾಗುತ್ತದೆ. ಈ ಆಚರಣೆಗಳ ಜೊತೆಗೆ ಮುತ್ತೈದೆಯಾದವಳು ಸಮಾಜದಲ್ಲಿ ಮತ್ತು ಕುಟುಂಬದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎಂಬುದು ಕೂಡ ಬಹಳ ಮುಖ್ಯ. ಮನೆಯಲ್ಲಿರುವ ಹಿರಿಯರ ಪಾದಗಳನ್ನು ಮುಟ್ಟಿ ಆಶೀರ್ವಾದವನ್ನು ಪಡೆಯುವುದು ದೀರ್ಘ ಮುತ್ತೈದೆತನದ ಶ್ರೀರಕ್ಷೆಯಾಗಿರುತ್ತದೆ. ಯಾವ ಮನೆಯಲ್ಲಿ ಸ್ತ್ರೀಯರು ಸದಾ ಸಂತೋಷದಿಂದ ಹಸನ್ಮುಖಿಯಾಗಿರುತ್ತಾರೋ ಆ ಮನೆಗೆ ದಾರಿದ್ರ್ಯ ಸುಳಿಯುವುದಿಲ್ಲ. ಸದಾ ಕೋಪ, ಅಳುಮುಂಜಿತನ ಅಥವಾ ಅನಗತ್ಯ ಜಗಳಗಳು ಮನೆಯಲ್ಲಿ ದೈವಿಕತೆಯನ್ನು ನಾಶ ಮಾಡುತ್ತವೆ. ಹಾಗಾಗಿಯೇ ಪತಿಯನ್ನು ಆರೋಗ್ಯವಂತನನ್ನಾಗಿ ನೋಡಿಕೊಳ್ಳಲು ಸ್ತ್ರೀಯರು ಮನೆಯ ಶಾಂತಿಯನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಅವಶ್ಯಕ. ಕೇವಲ ಪೂಜೆ ಪುರಸ್ಕಾರಗಳಿಂದ ಮಾತ್ರ ಸೌಭಾಗ್ಯ ದೊರೆಯುವುದಿಲ್ಲ. ಪತಿಯನ್ನು ಗೌರವಿಸುವುದು, ಪತಿಯ ಸುಖ ದುಃಖಗಳಲ್ಲಿ ಭಾಗಿಯಾಗುವುದು ಹಾಗೂ ಪರಸ್ಪರ ನಂಬಿಕೆಯಿಂದ ಸಂಸಾರದ ತೇರನ್ನು ಎಳೆಯುವುದು ದೀರ್ಘ ಸುಮಂಗಲಿ ಭಾಗ್ಯದ ನಿಜವಾದ ಸುವರ್ಣ ಮಾರ್ಗವಾಗಿದೆ. ಇವಿಷ್ಟು ಧಾರ್ಮಿಕ ನಿಯಮಗಳಾದರೆ, ದೀರ್ಘ ಮುತ್ತೈದೆತನ ಪ್ರಾಪ್ತವಾಗಲು ನಮ್ಮ ಹಿರಿಯರು ಕೆಲವು ವೈಯಕ್ತಿಕ ನಿಯಮಗಳನ್ನು ಮತ್ತು ಶಿಸ್ತನ್ನು ಸಹ ರೂಪಿಸಿದ್ದಾರೆ. ಮುತ್ತೈದೆಯಾದವರು ಕಠೋರವಾದ ಮಾತುಗಳನ್ನು ನುಡಿಯಬಾರದು. ಮನೆಯಲ್ಲಿ ಶಾಂತಿ ಕದಡುವಂತಹ ಚಾಡಿ ಮಾತುಗಳಿಂದ ಅಥವಾ ಅನಗತ್ಯ ಜಗಳಗಳಿಂದ ಮುತ್ತೈದೆಯರು ಸದಾ ದೂರವಿರಬೇಕು. ಮಾಂಗಲ್ಯ, ಗಾಜಿನ ಬಳೆಗಳು ಮತ್ತು ಕಾಲುಂಗುರಗಳನ್ನು ಎಂದಿಗೂ ಸಹ ದೇಹದಿಂದ ಸಂಪೂರ್ಣವಾಗಿ ಬೇರ್ಪಡಿಸಬಾರದು. ಒಂದು ವೇಳೆ ಇವುಗಳನ್ನು ಬದಲಾಯಿಸಬೇಕಾಗಿ ಬಂದರೂ ಸಹ ಪರ್ಯಾಯವಾಗಿ ಮತ್ತೊಂದನ್ನು ಧರಿಸಿಯೇ ಹಳೆಯದನ್ನು ತೆಗೆಯಬೇಕು. ಅಷ್ಟೇ ಅಲ್ಲದೆ
ಸೂರ್ಯಾಸ್ತದ ಸಮಯದಲ್ಲಿ ಮಲಗುವುದು, ಉಗುರುಗಳನ್ನು ಕತ್ತರಿಸುವುದು ಅಥವಾ ತಲೆಯನ್ನು ಬಾಚುವುದನ್ನು ಮುತ್ತೈದೆ ಮಹಿಳೆಯರು ಮಾಡಲೇಬಾರದು. ಇಂತಹ ನಡೆಗಳು ಮನೆಗೆ ಅಲಕ್ಷ್ಮಿಯನ್ನು ಆಹ್ವಾನಿಸಬಹುದು ಎನ್ನುವುದು ನಮ್ಮ ಹಿರಿಯರ ಎಚ್ಚರಿಕೆ. ಮುತ್ತೈದೆಯಾದವರು ಮನೆಗೆ ಆಗಮಿಸುವಂತಹ ಇತರ ಮುತ್ತೈದೆಯರನ್ನು ಖಾಲಿ ಕೈಯಲ್ಲಿ ಕಳುಹಿಸಬಾರದು. ಅವರಿಗೆ ಅರಿಶಿನ ಕುಂಕುಮ, ವೀಳ್ಯದೆಲೆ, ಅಡಿಕೆ ಮತ್ತು ಹಣ್ಣುಗಳನ್ನು ನೀಡಿ ಗೌರವಿಸುವುದರಿಂದ ದೀರ್ಘ ಸುಮಂಗಲಿತನ ಪ್ರಾಪ್ತವಾಗುತ್ತದೆ. ಮನಸ್ಸಿನ ಶುದ್ಧತೆಯೂ ಅಷ್ಟೇ ಮುಖ್ಯ. ಕೋಪ, ಅಸೂಯೆ ಅಥವಾ ಅನಗತ್ಯ ಜಗಳಗಳು ಮನೆಯ ದೈವಿಕತೆಯನ್ನು ನಾಶ ಮಾಡುತ್ತವೆ. ಮುತ್ತೈದೆಯಾದವಳು ಸದಾ ಶಾಂತವಾಗಿ, ಹಸನ್ಮುಖಿಯಾಗಿ ಇರಬೇಕು. ಯಾವ ಮನೆಯಲ್ಲಿ ಹೆಣ್ಣು ಕಣ್ಣೀರು ಹಾಕುವುದಿಲ್ಲವೋ ಆ ಮನೆಗೆ ದಾರಿದ್ರ್ಯ ಸುಳಿಯುವುದಿಲ್ಲ. ನೆನಪಿಡಿ, ದೇಹವನ್ನು ಮಂಗಳಕರ ವಸ್ತುಗಳಿಲ್ಲದೆ ಕ್ಷಣಮಾತ್ರವೂ ಬಿಡುವುದು ಅಪಶಕುನ ಎನ್ನುತ್ತಾರೆ ನಮ್ಮ ಹಿರಿಯರು. ಹಾಗಾಗಿಯೇ ಪತಿಯನ್ನು ಆರೋಗ್ಯವಂತನನ್ನಾಗಿ ನೋಡಿಕೊಳ್ಳಲು ಸ್ತ್ರೀಯರು ಮನೆಯ ಶಾಂತಿಯನ್ನು ಕಾಪಾಡಿಕೊಳ್ಳುವುದು ಮತ್ತು ತನ್ನ ನಡತೆಯಲ್ಲಿ ಸಂಯಮವನ್ನು ಕಾಯ್ದುಕೊಳ್ಳುವುದು ಅತ್ಯಂತ ಅವಶ್ಯಕವಾಗಿದೆ. ಕೊನೆಯದಾಗಿ, ಮುತ್ತೈದೆತನ ಎಂದರೆ ಕೇವಲ ಹೊರಗಿನ ಆಭರಣಗಳಲ್ಲ. ಅದು ಪತಿಯ ಸುಖ ದುಃಖಗಳಲ್ಲಿ ಭಾಗಿಯಾಗಿ ಸಂಸಾರದ ತೇರನ್ನು ಜವಾಬ್ದಾರಿಯಿಂದ ಎಳೆಯುವ ಪಕ್ವತೆ. ಕೇವಲ ಪೂಜೆ ಪುರಸ್ಕಾರಗಳಿಂದ ಮಾತ್ರ ಸೌಭಾಗ್ಯ ದೊರೆಯುವುದಿಲ್ಲ. ಬದಲಿಗೆ ಪತಿಯನ್ನು ಗೌರವಿಸುವುದು, ಆತನ ಬದುಕಿನ ಏಳುಬೀಳುಗಳಲ್ಲಿ ಹೆಗಲು ಕೊಡುವುದು ಮತ್ತು ಪರಸ್ಪರ ನಂಬಿಕೆಯಿಂದ ಬದುಕುವುದು ನಿಜವಾದ ಸುಮಂಗಲಿ ಭಾಗ್ಯದ ರಹಸ್ಯವಾಗಿದೆ. ಯಾವ ಮನೆಯಲ್ಲಿ ಸ್ತ್ರೀಯರು ಸದಾ ಸಂತೋಷದಿಂದ ಹಸನ್ಮುಖಿಯಾಗಿರುತ್ತಾರೋ ಆ ಮನೆಗೆ ದಾರಿದ್ರ್ಯ ಸುಳಿಯುವುದಿಲ್ಲ. ಪತಿಯನ್ನು ಆರೋಗ್ಯವಂತನನ್ನಾಗಿ ನೋಡಿಕೊಳ್ಳಲು ಮನೆಯ ವಾತಾವರಣವನ್ನು ಪ್ರೀತಿಯಿಂದ ತುಂಬುವುದು ನಮ್ಮ ಕೈಯಲ್ಲಿದೆ. ನಮ್ಮ ಹಿರಿಯರು ರೂಪಿಸಿರುವ ಈ ಧಾರ್ಮಿಕ ಮತ್ತು ಸಾಮಾಜಿಕ ನಿಯಮಗಳು ಕೇವಲ ಸಂಪ್ರದಾಯಗಳಲ್ಲ, ಇವು ನಮ್ಮ ವೈವಾಹಿಕ ಬದುಕಿನ ಸುಭದ್ರ ಬುನಾದಿ. ಸದಾ ಪತಿಯ ಆರೋಗ್ಯ, ಆಯುಷ್ಯ ಮತ್ತು ಉದ್ಯೋಗದ ಪ್ರಗತಿಗಾಗಿ ಪತ್ನಿ ನಡೆಸುವ ಈ ಜೀವನ ಶೈಲಿಯೇ ನಿಜವಾದ ದೀರ್ಘ ಮುತ್ತೈದೆತನದ ರಹಸ್ಯ. ನಮ್ಮ ಸಂಸ್ಕೃತಿಯ ಈ ಮೌಲ್ಯಗಳನ್ನು ನಾವು ಎಚ್ಚರಿಕೆಯಿಂದ ಪಾಲಿಸಿದಾಗ ಮಾತ್ರ ನಮ್ಮ ಜೀವನವು ಸಾರ್ಥಕವಾಗುತ್ತದೆ ಮತ್ತು ನಮ್ಮ ಸಂಸಾರವು ಸುಖ ಸಮೃದ್ಧಿಯಿಂದ ಬಾಳುತ್ತದೆ. ಸ್ನೇಹಿತರೆ, ಇಂದಿನ ಈ ವಿಶೇಷ ಸಂಚಿಕೆಯಲ್ಲಿ ಮುತ್ತೈದೆತನದ ಮಹತ್ವ, ಅದರ ಹಿಂದಿರುವ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ರಹಸ್ಯಗಳ ಬಗ್ಗೆ ಸಮಗ್ರವಾಗಿ ತಿಳಿದುಕೊಂಡೆವು. ನಮ್ಮ ಸಂಸ್ಕೃತಿಯ ಈ ಮೌಲ್ಯಗಳನ್ನು ನಾವು ಪಾಲಿಸಿದಾಗ ಮಾತ್ರ ನಮ್ಮ ಜೀವನವು ಸಾರ್ಥಕವಾಗುತ್ತದೆ ಮತ್ತು ನಮ್ಮ ಸಂಸಾರವು ಸುಖ ಸಮೃದ್ಧಿಯಿಂದ ಬಾಳುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ D&S ಫ್ಯಾಮಿಲಿ ಸ್ಟೋರೀಸ್ ಚಾನೆಲ್ ಅನ್ನು ಲೈಕ್ ಮಾಡಿ, ನಿಮ್ಮ ಕುಟುಂಬದ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ಇಂತಹ ಮತ್ತಷ್ಟು ಆಸಕ್ತಿದಾಯಕ ಮತ್ತು ಮಾಹಿತಿಯುಕ್ತ ಸಂಚಿಕೆಗಳಿಗಾಗಿ ಮರೆಯದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.